18 ವರ್ಷಗಳ ತಪಸ್ಸು, 18 ವರ್ಷಗಳ ಕನಸು, ನಾವು ಒಂದು ಗೆಲುವನ್ನು ನೋಡಬೇಕು ಅನ್ನೋದಕ್ಕೆ. 18 ವರ್ಷಗಳ ಹಿಂದೆ ಚಿಗುರು ಹೊಡೆದಿದ್ದಂಥ ಕನಸು ಈಗ ನಮಗೆ ನನಸಾಗಿದೆ. ಆ ಗೆಲುವನ್ನು ಸಂಭ್ರಮಿಸಲಿಕ್ಕೆ, ಆ ಗೆಲುವನ್ನು ಖುಷಿಯಿಂದ ಅಭಿನಂದಿಸಲಿಕ್ಕೆ ಒಂದು ವಿಜಯೋತ್ಸವ. ಆ ವಿಜಯೋತ್ಸವ ಹೀಗೆ ಸೂತಕದ ಮನೆಯಾಗಿ, ನೋವಿನ ಮನೆಯಾಗಿ, ಕಣ್ಣೀರಿನ ಕೋಡಿಯಾಗಿ ಹರಿಯುತ್ತೆ ಅಂತ ಯಾರು ಕೂಡ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಐಸಿಯುನಲ್ಲಿ ಜೀವನ್ ಮರಣದ ಮಧ್ಯೆ ಒದ್ದಾಡುವಂಥವರು ಕೆಲವಷ್ಟು ಅಭಿಮಾನಿಗಳಿದ್ದಾರೆ. ರಸ್ತೆಯಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದು ಒದ್ದಾಡುವಂಥ ಕೆಲವಷ್ಟು ಜನ ಇದ್ದಾರೆ. ರಕ್ತ ಸುರಿದು ಗಾಯಗೊಂಡು ನೋವಿನಲ್ಲಿ ತೆರಳುತ್ತಾ ಇರುವಂಥ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಪ್ರಾಣವನ್ನು ಕಳೆದುಕೊಂಡು ಅವರ ಕುಟುಂಬಕ್ಕೆ ಬಹಳ ದೊಡ್ಡ ನೋವನ್ನು ತಂದಿದ್ದಾರೆ ಅಥವಾ ಆ ಸನ್ನಿವೇಶ. ಇನ್ನೂ ಕೆಲವಷ್ಟು ಕಡೆ ಆ ಪುಟ್ಟ ಬಾಲಕನ ಜೀವವನ್ನು ಉಳಿಸಬೇಕು ಅಂತ ಒಬ್ಬ ಪೊಲೀಸ್ ಸಿಬ್ಬಂದಿ ತನ್ನ ಕಂಕುಳಲ್ಲಿ, ತನ್ನ ಕೈಯಲ್ಲಿ ಆ ಮಗುವನ್ನು ಎತ್ತುಕೊಂಡು ಜೀವವನ್ನು ಉಳಿಸಬೇಕು ಅಂತೇಳಿ ಆಂಬ್ಯುಲೆನ್ಸ್ಗೆ ತಲುಪಿಸುವಂಥ ದೃಶ್ಯ ಆಸ್ಪತ್ರೆಯಲ್ಲೂ ಕೂಡ ನೋಡ್ತಾ ಇದ್ದೀರಿ. ಆಸ್ಪತ್ರೆಯ ವಾರ್ಡ್ಗಳಿವು. ತತ್ಕ್ಷಣ ಆಸ್ಪತ್ರೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥ ಆರೋಗ್ಯ ಸಿಬ್ಬಂದಿ ಅವರನ್ನು ಉಳಿಸುವ ನಿಟ್ಟಿನಲ್ಲಿ, ಅವರಿಗೆ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದಾರೆ. ಅತ್ಯಂತ ವೇಗವಾದಂಥ ಚಿಕಿತ್ಸೆ. ಯಾಕಂತ ಹೇಳಿದ್ರೆ ಇದೊಂದು ಭೀಕರ ಕಾಲು ತುಳಿತ, ಭೀಕರವಾದಂಥ ಘಟನೆ. ಯಾರ್ಯಾರು ಹೆಂಗೆ ಕಾಲು ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನೋದೇ ಭಯ ಹುಟ್ಟಿಸುತ್ತೆ. ಯಾವಾಗ ಆ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು, ಆಗ ಇವರು ಪೊಲೀಸರ ಕೈಯಲ್ಲಿ ಲಾಠಿಗಳು ಬಂದವು. ಇದು ವೈದೇಹಿ ಆಸ್ಪತ್ರೆ, ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ಗಳ ಮೂಲಕ ತುರ್ತಾಗಿ ಗಾಯಗೊಂಡವರನ್ನು ಸಾಗಿಸುವಂಥ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಅವರನ್ನು ಉಳಿಸುವ ನಿಟ್ಟಿನಲ್ಲಿ, ಮತ್ತೊಂದು ಕಡೆ ಅವರ ಪೋಷಕರು ಕೂಡ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಹೇಗಾದರೂ ಮಾಡಿ ತಮ್ಮ ಮಗನನ್ನೋ, ಮಗಳನ್ನೋ, ಅಣ್ಣನನ್ನೋ, ತಮ್ಮನನ್ನೋ ಉಳಿಸಿಕೊಳ್ಳಬೇಕು ಅನ್ನುವ ನೋವು. ನಾನು ಈ ಸಂಭ್ರಮದಲ್ಲಿ, ವಿಜಯೋತ್ಸವದಲ್ಲಿ ಪಾಲ್ಗೊಳ್ತೇನೆ, ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತೀನಿ ಅಂತ ಹೇಳಿ ಬಂದಂಥವರು ತಮ್ಮದಲ್ಲದ ತಪ್ಪಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿಜಯೋತ್ಸವದ ಖುಷಿಯಿಂದ ತೆರಳಬೇಕಾಗಿದ್ದಂಥವರು ಪ್ರಾಣ ಕಳೆದುಕೊಂಡು ನಿರ್ಜೀವವಾಗಿ ಮನೆಗೆ ಹೋಗುವಂಥ ಸ್ಥಿತಿಯಲ್ಲಿ ಬಂದಿದ್ದಾರೆ. ಕಾಲು ತುಳಿತದ ತೀವ್ರತೆ ಎಷ್ಟರ ಪ್ರಮಾಣದಲ್ಲಿದೆ ಅನ್ನೋ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಡ ಬದಿಯಲ್ಲಿ ಒಬ್ಬನ ಮೇಲೆ ಒಬ್ಬ ಜಂಪ್ ಮಾಡಿ ಹೋಗುವಷ್ಟು, ಒಬ್ಬನ ಮೇಲೆ ಇನ್ನೊಬ್ಬ ಜಂಪ್ ಮಾಡಿ ಹೋಗುವಷ್ಟು ಮಟ್ಟಿಗೆ ನೋಡ್ತಾ ಇದ್ದೀರಿ. ಯಾರು ತುಳಿತಾ ಇದ್ದಾರೋ, ಯಾರು ತುಳಿತಾ ಇದ್ದಾರೋ, ಯಾರು ಎಲ್ಲಿ ಹೋಗ್ತಾ ಇದ್ದಾನೋ, ಯಾವ ಕಡೆ ಹೋಗ್ತಾ ಇದ್ದಾನೋ ಗೊತ್ತಿಲ್ಲ. ಇಲ್ಲ, ಆ ಕಾಲು ತುಳಿತದ ಭೀಕರತೆ ಹೆಂಗಿತ್ತು ಅನ್ನೋದನ್ನ ಈ ದೃಶ್ಯ ವಿವರಿಸುತ್ತೆ. ಕಾಲು ತುಳಿತದಲ್ಲಿ ಎಷ್ಟೊಂದು ಸಂಘರ್ಷಮಯ ವಾತಾವರಣ ಸೃಷ್ಟಿಯಾಗಿತ್ತು. ಉಸಿರಾಟಕ್ಕೂ ತೊಂದರೆಯಾಗಿ ಕುಸಿದು ಬೀಳುವ ಹಂತಕ್ಕೆ ಯಾಕೆ ಬಂದಿದ್ರು ಅಂದ್ರೆ ಈ ಕಾರಣಕ್ಕಾಗಿ. ಅದರ ಇಕ್ಕಟ್ಟು ಹೆಂಗಿತ್ತು ನೋಡ್ತಾ ಇದ್ದೀರಿ. ಒಬ್ಬರ ಮೇಲೆ ಒಬ್ಬರು ಇನ್ನೊಬ್ರು ಹತ್ತು ಹೋಗ್ತಾ ಇದ್ದಾರೆ, ತುಳ್ಕೊಂಡು ಹೋಗ್ತಾ ಇದ್ದಾರೆ.